ಡೆವಲಪ್ ಮಾಡ್ಬೇಕಂತ ಇದ್ರೆ ಇಂಡಿಯಾದಲ್ಲಿ ಎಷ್ಟು ರೇಪ್ ಕೇಸ್ ಆಗ್ತಿದೆ ಸರ್? ನೀವು ಯಾವತ್ತೂ ನೋಡೇ ಇಲ್ವಾ ರೇಪ್ ಕೇಸ್ನ? ನೀವು ನಮ್ಮನ್ನ ರೈತರ ಅಂತ ಕೇಳಿದ್ರಿ ಅಲ್ವಾ? ಯಾರಾದ್ರೂ ತಾಯಿನ ಕೇಳಿ, ನೀವು ತಾಯಿನ ಅಂತ. ನೀವು ಕೂಡ 2 ಕೋಟಿನ 1 ದಿನದಲ್ಲಿ ಖಾಲಿ ಮಾಡಿ ತೋರಿಸ್ತೀವಿ. ಇನ್ನು ಉಳಿದಿರೋ ಜೀವನ ಎಲ್ಲಿ ಸರ್ ನಾವು ಬದುಕೋದು? ನಿಮಗೆ ಅಷ್ಟು ಡೆವಲಪ್ಮೆಂಟ್ ಮಾಡ್ಬೇಕಂತ ಇದ್ರೆ ಈಗ ನಮ್ಮ ಹತ್ರ ಕಿತ್ಕೊಂಡು ತಿನ್ನೋದಕ್ಕಿಂತ ಯಾರಿಗಾದ್ರೂ ದಾನ ಮಾಡಿ. ಎಷ್ಟು ಜನ ಭಿಕ್ಷಕರಿದ್ದಾರೆ ನಮ್ಮ ದೇಶದಲ್ಲಿ, ಅವ್ರನ್ನೆಲ್ಲ ಅಪ್ಗ್ರೇಡ್ ಮಾಡಿ, ಅವ್ರನ್ನ ಡೆವಲಪ್ ಮಾಡಿ, ಅವ್ರಿಗೆ ಇರಕ್ಕೆ ಜಾಗ ಕೊಡಿ, ತಿನ್ನಕ್ಕೆ ಕೊಡಿ, ಅವ್ರ ಮಕ್ಳಿಗೆ ಅವ್ರಿಗೆ ಇರಕ್ಕೆ ಎಲ್ಲ ಏನಾದರೂ ಮಾಡಿ. ಯಾಕೆ ನಮ್ಮ ಜಾಗನೇ ಬೇಕು ನಿಮಗೆ? ಸರ್, ನಾನು ಸ್ಟಡಿಂಗ್ ಸ್ಟೂಡೆಂಟ್ ಸರ್. ನನಗೆ ಸ್ಟ್ರೈಕ್ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ಈಗ ನಾನು ಹಾಲಿಡೇಸಿಗೆ ಬಂದಾಗಲೇ ಸ್ಟ್ರೈಕ್ ಅಂತ ಗೊತ್ತಾಗಿತ್ತು. ಸರ್, ನೀವು ಅಷ್ಟು ಡೆವಲಪ್ ಮಾಡಬೇಕಂತ ಇದ್ರೆ ಇಂಡಿಯಾದಲ್ಲಿ ಎಷ್ಟು ರೇಪ್ ಕೇಸ್ ಆಗ್ತಿದೆ ಸರ್? ನೀವು ಯಾವತ್ತೂ ನೋಡೇ ಇಲ್ವಾ ರೇಪ್ ಕೇಸ್ನ? ಚಿಕ್ಕ ಮಗುವಿಂದನೂ ರೇಪ್ ಮಾಡ್ತಿದ್ದಾರೆ. ಯಾವತ್ತೂ ಕಾಣಿಸಿಲ್ವ ನಿಮಗೆ? ಡೆವಲಪ್ಮೆಂಟ್ ಅನ್ನೋದು ನಮ್ಮೂರಲ್ಲೇ ಮಾಡಬೇಕಾ ನೀವು? ನಾವು ಯಾರು ಈ ಡೆವಲಪ್ಮೆಂಟ್ ಕೇಳೇ ಇಲ್ವಲ್ಲ ನಿಮಗೆ? ನೀವು ನಮ್ಮನ್ನು ರೈತರ ಅಂತ ಕೇಳಿದ್ರಿ ಅಲ್ವಾ? ಯಾರಾದರೂ ತಾಯಿನ ಕೇಳಿ, ನೀವು ತಾಯಿನ ಅಂತ. ರೈತರಿಗೆ ಗೊತ್ತು ಸರ್ ಆ ನೋವು ಎಷ್ಟು ಕಷ್ಟಪಡ್ತಾರೆ ಅಂತ. ಆ ರೈತರು ಒಂದೇ ಕಾಳನ್ನು ಹಾಕಿದ್ರು ಆ ಭೂಮಿಗೆ, ಆ ಕಾಳು ಹೊರಗೆ ಬರೋ ತನಕ ಮಗು ಥರನೇ ನೋಡ್ಕೊತಾರೆ ಸರ್. ನಿಮಗೇನು ಗೊತ್ತು ಸರ್ ಆ ನೋವು? ನಮ್ಗೆ ಏನು ಮಾಡೋಕ್ಕಾಗಲ್ಲ. ಬೇಕಿದ್ರೆ ಇದ್ಗಳಿ, ಸಾಕಿದ್ರೆ ಹೋಗ್ಕೊಳ್ಳಿ. ಪ್ರತಿದಿನ ಒಂದಿನ ಬಂದು ಕೆಲಸ ಮಾಡಿ ನೋಡಿ ಸರ್. ಇಲ್ಲಿ ಯಾವತ್ತೂ ಮಾಡಿಲ್ಲ ಅಲ್ವಾ ನೀವು? ಅಲ್ಲಿ AC ಕೆಳಗಡೆ ನಾವು ಸ್ಕೂಲಲ್ಲಿ ಕುತ್ಕೊಂಡು ಹೇಳ್ಬೋದಿತ್ತಲ್ವಾ? ನೀವು ಕೂಡ 2 ಕೋಟಿನ 1 ದಿನದಲ್ಲಿ ಖಾಲಿ ಮಾಡಿ ತೋರಿಸ್ತೀವಿ. ಇನ್ನು ಉಳಿದಿರೋ ಜೀವನ ಎಲ್ಲಿ ಸರ್ ನಾವು ಬದುಕೋದು? ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ನಮ್ಮ ಆಸ್ತಿ ಅಂತಂದ್ರೆ ನಾವು ಎಲ್ಲೋ ಒಂದ್ ಕಡೆ ಜೀವನ ಮಾಡ್ತೀವಿ. ನನ್ನ ತಮ್ಮ ನರ್ಸರಿ ಮಾಡ್ಬೇಕು ಅಂತ ಇದ್ದಾನೆ. ನೀವು ನಮ್ಮ ಲ್ಯಾಂಡನ್ನು ಅಕ್ವೈರ್ ಮಾಡಿದ್ಮೇಲೆ ಅವ್ನು ಯಾಕೆ ಬೇರೆ ಕಡೆ ತಗೊಂಡು ಮಾಡಬೇಕು? ಅವ್ನು ನಮ್ಮ ಜಾಗದಲ್ಲೇ ಮಾಡ್ಕೊತಾನೆ ನರ್ಸರಿನ. ಅವ್ನು ಯಾಕೆ ಬೇರೆ ಕಡೆ ದುಡ್ಡು ಕೊಟ್ಟು ತಗೋಬೇಕು ಅಂತ? ನೀವು 2 ಕೋಟಿ ಕೊಡ್ತೀರಾ, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ನಮ್ಮ ಆಸ್ತಿ ಅನ್ನೋದು ನಮ್ಮ ಜೊತೆ ಯಾವಾಗಲೂ ಇರುತ್ತೆ ಸರ್. ನಾವು ಇವಾಗ ಓದಿ ಉದ್ಧಾರ ಆಗ್ತೀವಿ ಅಂತ ಏನು ನಂಬಿಕೆ ಇಲ್ಲ. ನಾನು ಡಾಕ್ಟರೇ ಓದಿದ್ರು ಕೂಡ ನನಗೆ ನಾಳೆ ಒಳ್ಳೆಯ ಹಾಸ್ಪಿಟಲಲ್ಲಿ ಕೆಲಸ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಅಲ್ಲಿ ಕೆಲಸ ಸಿಗಲಿಲ್ಲ ಅಂದರೆ ನನ್ನ ಲಾಸ್ಟಿಗೆ ನನ್ನ ಫಾರ್ಮ್ ಇದೆ ಅಂತನಾದ್ರೂ ಏನಾದರೂ ಧೈರ್ಯ ಇರುತ್ತೆ ನನಗೆ ವಾಪಸ್ ಬಂದು ಮಾಡೋಕ್ಕೆ. ಆಹಾ, ಎಕ್ಸಲೆಂಟ್, ಬ್ಯೂಟಿಫುಲ್, ವಂಡರ್ಫುಲ್, ಮಾರ್ವಲಸ್. ಅಷ್ಟು ಡೆವಲಪ್ಮೆಂಟ್ ಮಾಡಬೇಕು ಅಂತ ಇದ್ರೆ ನಿಮಗೆ ಈ ದೇಶನ ಎಷ್ಟೊಂದು ಸಾಲ ಇದೆ ಸರ್ ದೇಶಕ್ಕೆ. ಇಂಡಿಯಲ್ಲಿ ತುಂಬ ಡೆಟ್ ಮಾಡಿದ್ದೀವಿ ತುಂಬ ಕಂಟ್ರೀಸಿಂದ. ಅದನ್ನೆಲ್ಲ ಸರಿ ಮಾಡಿ. ನಿಮಗೆ ಅಷ್ಟು ಡೆವಲಪ್ಮೆಂಟ್ ಮಾಡ್ಬೇಕಂತ ಇದ್ರೆ ಈಗ ನಮ್ಮ ಹತ್ರ ಕಿತ್ಕೊಂಡು ತಿನ್ನೋದಕ್ಕಿಂತ ಯಾರಿಗಾದ್ರೂ ದಾನ ಮಾಡಿ. ಎಷ್ಟು ಜನ ಭಿಕ್ಷಕರಿದ್ದಾರೆ ನಮ್ಮ ದೇಶದಲ್ಲಿ, ಅವ್ರನ್ನೆಲ್ಲ ಅಪ್ಗ್ರೇಡ್ ಮಾಡಿ, ಅವ್ರನ್ನ ಡೆವಲಪ್ ಮಾಡಿ, ಅವ್ರಿಗೆ ಇರಕ್ಕೆ ಜಾಗ ಕೊಡಿ, ತಿನ್ನಕ್ಕೆ ಕೊಡಿ, ಅವ್ರ ಮಕ್ಳಿಗೆ ಅವ್ರಿಗೆ ಇರಕ್ಕೆ ಎಲ್ಲ ಏನಾದರೂ ಮಾಡಿ. ಯಾಕೆ ನಮ್ಮ ಜಾಗನೇ ಬೇಕು ನಿಮಗೆ? ನೀವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರಿ ಅಲ್ವಾ? ಈಗ ಅಕ್ವೈರ್ ಮಾಡಿರೋ ಜಾಗನೆಲ್ಲ ಡೆವಲಪ್ ಮಾಡಿಬಿಟ್ಟಿದ್ದೀರಾ. ಏನು ನಂಬಿಕೆ ಮೇಲೆ ಕೊಡೋದು ಸರ್? ನೀವು ಕೊಡೋ 2 ಕೋಟಿನೂ ಯಾವ ನಂಬಿಕೆ ಮೇಲೆ ನೀವು ನಮಗೆ ಕೊಡ್ತೀರಾ ಅಂತ ಕೊಡೋದು? 2 ಕೋಟಿ ಕೊಟ್ಬಿಡ್ತೀವಿ ಅಂತ ಅಂದ್ರಲ್ವಾ? ನಾವು ಯಾರು ನಮ್ಮ ಬ್ಯಾಂಕ್ ಅಕೌಂಟ್ ನಂಬರೇ ಕೊಟ್ಟಿಲ್ವಲ್ಲ, ಯಾರಿಗೆ ಕಳಿಸ್ತೀರಾ ನೀವು? ಸ್ವಾಮಿ, ನಿಮ್ಮ ಪರಿಸ್ಥಿತಿ ವೈರಿಗೂ ಬರಬಾರ್ದಪ್ಪ.